ಕೈಯಲ್ಲಿ ಇದ್ದಿದ್ದು ಗೆಲ್ಲೋ ಮ್ಯಾಚ್ನ ಬಾಯಿಗೆ ಬರ್ದಂಗೆ ಮಾಡಿಕೊಂಡು ಕಾಲಲ್ಲಿ ಹಾಕಿ ತುಳಿದ್ಬಿಟ್ರು ರಾಜಸ್ಥಾನ್ ಅವ್ರು ಅಂತಲೇ ಹೇಳಬೇಕು. ನನಗೇನು ಅರ್ಥ ಆಗ್ತಿಲ್ಲ. ಲಾಸ್ಟ್ ಮ್ಯಾಚು ಹಂಗೆ ಆಯಿತು, ಈ ಮ್ಯಾಚು ಹಂಗೆ ಆಯಿತು. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ, ನೆನ್ನೆ ಆರು ಗೇಮಲ್ಲಿದ್ದರು. 19ನೇ ಓವರ್ವರೆಗೂ ಗೇಮಲ್ಲಿದ್ದರು. ಅದಾದಮೇಲೆ ಏನಾಯಿತು ಗೊತ್ತಿಲ್ಲ. ಅವ್ರ ಕೈಯಾರೆ ಅವ್ರ ಗೇಮ್ನ ಸೋತರು ಅಂತಲೇ ಹೇಳಬೇಕು. ನೆನ್ನೆ ಫಸ್ಟ್ ಬ್ಯಾಟಿಂಗ್ ಮಾಡಿದ್ದು LSG. ಅವ್ರದ್ದು ಮೇಯ್ನ್ ಟಾಪ್ 3 ಬ್ಯಾಟ್ಸ್ಮೆನ್ನು ಮಾರ್ಷು, ಮಾರ್ಕ್ರಮು, ಪೂರನ್. ಅವರೇ ಇಂಪಾರ್ಟೆಂಟು. ಅದಾದಮೇಲೆ ಬರೋರೆಲ್ಲ ಪುಷ್ಪಟಾಕಿ ಅಂತ ಹೇಳಬೇಕು. ನೆನ್ನೆ ಮಾರ್ಷ್ ಬೇಗ ಔಟ್ ಆಗ್ಬಿಟ್ರು, 4 ರನ್ನಿಗೆ. ಆರ್ಚರ್ ಒಳ್ಳೆ ಬೌಲಿಂಗ್ ಹಾಕಿದ್ರು. ನೆನ್ನೆ ಬೌಲಿಂಗ್ ಚೆನ್ನಾಗಿತ್ತು RR ಕಡೆಯಿಂದ. ಎಲ್ಲಿ ಹಿಡಿದ್ರು ಲಾಸ್ಟ್ ಓವರನ್ನು ಮಾತ್ರ ಹಿಡಿದ್ರು, ನಾನು ಹೇಳ್ತೀನಿ ಆಮೇಲೆ. ಮಾರ್ಕ್ರಮ್ ಚೆನ್ನಾಗಿ ಆಡಿದ್ರು, 64 ಏನೋ. ಬದೋನಿ 50 ಹಾಫ್ ಸೆಂಚುರಿ ಬಂತು, ಕರೆಕ್ಟಾಗಿ 50 ಹೊಡೆದು ಔಟ್ ಆಗಿಬಿಟ್ರು. ಇವರಿಬ್ಬರು ಕಾಂಟ್ರಿಬ್ಯೂಷನಿಂದ 188 180 ಹೊಡೆದ್ರು. ಪೂರನ್ನುಗೆ ಲೈಫ್ ಅಂದರೆ 2 ಸರಿ ಅಂದರೆ ಒಂದ್ಸರಿ ಔಟ್ ಆಗಿರಲಿಲ್ಲ ಅವರು, LBW ಇದಾಗಿತ್ತು, ಮತ್ತು ರಿವ್ಯೂ ತೊಗೊಂಡೇನೋ ಔಟ್ ಇಲ್ಲ ಅಂತೇನೋ ಬಂತು ಅನ್ಸುತ್ತೆ ಮೇ ಬಿ. ಅದಾದಮೇಲೆ ಪೂರನ್ನ ಒಳ್ಳೆ ಬೌಲ್ ಹಾಕಿ ಯಾರ್ಕರ್ ಹಾಕಿ ಔಟ್ ಮಾಡಿ, ಸ್ಲೋ ಯಾರ್ಕರ್ ಅನ್ಸುತ್ತೆ, ಸಂದೀಪ್ ಶರ್ಮಾ. ಪೂರನ್ನ ಔಟ್ ಮಾಡಿಬಿಟ್ರು. ಪಂತು ಮತ್ತು ಬಂದಾಗ ಅವರು ಏನೂ ಆಡಿಲ್ಲ. ಮತ್ತೆ ಮಾರ್ಕ್ರಮ್ಮು ಮತ್ತು ಇವ್ರು ಬದೋನಿಯಿಂದ ಬಂದಿದ್ದ ಪಾರ್ಟ್ನರ್ಶಿಪ್ಪಿಂದಾನೆ 180ವರೆಗೂ ಹೋಯಿತು. ಅದಾದಮೇಲೆ ಮಾಸ್ ಇನ್ನಿಂಗ್ಸ್ ಬಂದು ಅಬ್ದುಲ್ ಸಮದ್, 10 ಬಾಲ್ 30, 300 ಸ್ಟ್ರೈಕ್ ರೇಟಲ್ಲಿ. ಅದು ಗೇಮ್ ಚೇಂಜಿಂಗ್ ಇನ್ನಿಂಗ್ಸ್ ಅಂತ ಅನಿಸ್ತು ನನಗೆ. ಆ ಥರ ಯಾರೂ ಆಡಲ್ದೇ ಇರೋ ಈ ಕಾರಣನೇ RR ಸೋಲ್ತು. RR ಕಡೆ ಯಾರೂ ಆ ಥರ ಆಡೋಕ್ಕಾಗಿಲ್ಲ, ಅದೊಂದು ರೀಸನ್ನು. ಇವರೆಲ್ಲ ಕಾಂಟ್ರಿಬ್ಯೂಷನಿಂದ 180 ರನ್ ಹೊಡಿತು. 180 ರನ್ ಹೊಡೆದ್ರು. 46-45 ಬಾಲ್ಗೆ ಮಾರ್ಕ್ರಮ್ಮು, 10 ಬಾಲ್ಗೆ 30 ಸಮದ್ದು, ಮತ್ತು 34 ಬಾಲ್ಗೆ 50. ಇವ್ರು ಇಷ್ಟು ಜನ ಆಡಿ ಇನ್ಯಾರೂ ಅಷ್ಟು ಕಾಂಟ್ರಿಬ್ಯೂಟ್ ಮಾಡಿಲ್ಲ. ಬಟ್ ವಿಕೆಟ್ ಬಂದು ಜೋಫ್ರಾ ಆರ್ಚರ್ಗೆ 1 ವಿಕೆಟು, ಅಸರಂಗಾಗಿ 2 ವಿಕೆಟು, ಮತ್ತು ಸಂದೀಪ್ ಶರ್ಮಾಗೆ 1, ತುಷಾರ್ ದೇಶಪಾಂಡೆಗೆ 1. ಇಷ್ಟು ನನಗನ್ಸುತ್ತು ಡೀಸೆಂಟಾಗೇ ಇದೆ ಟೋಟಲ್ಲು, ಚೇಸ್ ಮಾಡ್ಬೋದು ಅಂತ, ಏನು ಪ್ರಾಬ್ಲಮ್ ಇಲ್ಲ. ಬಟ್ ಸಂಜು ಸ್ಯಾಮ್ಸನ್ ಇಲ್ಲ, ಅದು ದೊಡ್ಡ ಹೊಡ್ತೆ. ಬಟ್ ಅವ್ರನ್ನ ಪ್ಲೇಸ್ನ ಫಿಲ್ ಮಾಡೋಕ್ಕೆ 14 ವರ್ಷದ ಹುಡುಗ ವೈಭವ್ ಸೂರ್ಯವಂಶಿ. ನಾವು ಆ ಏಜಲ್ಲಿ ಸರಿಯಾಗಿ ಕಪ್ಪ ಚಿಪ್ಸ್ ಕೊಡ್ಸಪ್ಪ, ಅಪ್ಪ ಅದು ಕೊಡ್ಸಪ್ಪ, ಬೇಕಲ್ಲಿ ಇದು ಕೊಡ್ಸಪ್ಪ ಅಂತ ಓಡಾಡ್ಕೊಂಡಿದ್ದು ಹುಡುಗರು ನಾವು. ಆ ಏಜಲ್ಲಿ ನಾವು ಅಂದ್ಕೊಂಡಾಗ ಹಠ ಮಾಡ್ತಿದ್ದು ಎಲ್ಲದಕ್ಕೂ ಅಂತ. ಆ ಹುಡುಗ ಔಟ್ ಆಗಿದ್ದಕ್ಕೆ ಬೇಜಾರು ಹಾಕೊಂಡು ಹೋಗ್ತಿದ್ದ. ನಾವು ಏನೇನಕ್ಕೋ ಬೇಜಾರಾಗ್ತಿದ್ದು ಬೇರೆ ವಿಷಯಗಳಿಗೆ. IPL ಅನ್ನೋದು ಸಖತ್ ಅಂದರೆ ಸಖತ್ ಹೆಲ್ಪ್ ಆಗುತ್ತೆ. ಒಂದು ಲೈಫ್ ಟೈಮ್ ಸೆಟಲ್ಮೆಂಟ್ ಒಂದು ಸರಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರೆ ಅವ್ರ ಲೈಫ್ ಸೆಟ್ಲ್ ಅಂತಲೇ ಹೇಳಬೇಕು. ನೆಕ್ಸ್ಟ್ 5 ವರ್ಷಕ್ಕೆ ಮೇ ಬಿ. ಆಮೇಲೆ ಅವರು ಪರ್ಫಾರ್ಮ್ ಮಾಡಿಲ್ಲ ಅಂದ್ರೂ ಅದು ಮ್ಯಾಟ್ರ್ ಆಗಲ್ಲ ನನಗೆ. ಅವ್ರ ಲೈಫ್ ಸೆಟ್ಲ್ ಆಗುತ್ತೆ ಅಲ್ಲಿಗೆ. ಸೊ ಅದಾದಮೇಲೆ ಅವ್ರು ಏನಾದರೂ ಬೇರೆ ಮಾಡ್ಕೋಬೋದು. ಆ ಥರ ಆಪರ್ಚುನಿಟೀಸ್ನ ಕ್ರಿಯೇಟ್ ಮಾಡ್ತಿದೆ IPL ಅನ್ನೋ ವೇದಿಕೆ. ಅದಕ್ಕೆ ಇರೋದು ನಮ್ಮ ಕರ್ನಾಟಕ ಬೋರ್ಡ್ ಅದಾಗಿರ್ಬೋದು, ಅಲ್ಲಿ ಟೂರ್ನಮೆಂಟ್ ಆಗಿರ್ಬೋದು, ಅದೆಲ್ಲ ಸಖತ್ ಅಂದರೆ ಒಳ್ಳೇದಾಯಿತು ಅನ್ಸುತ್ತೆ ಒಂದು ರೀತಿಲಿ. ಬಟ್ ಅದು ಕೆಲವೊಂದು ಜನನ ನಾವು ಇವಾಗ IPL ನೋಡಿಲ್ಲ ಆಗೋದ್ರೇ ಎಷ್ಟು ಬೇಜಾರಾಗುತ್ತೆ. ಬಂದಾಗ ಎಷ್ಟು ಖುಷಿಯಲ್ಲಿರ್ತೀವಿ. ಅದನ್ನ IPL ಮುಗಿದಾದ್ಮೇಲೆ ಒಂಥರ ಏನೋ ಕಳ್ಕೊಂಡಂಗೆ ಫೀಲಿಂಗ್ ಬರುತ್ತೆ. ಅಷ್ಟು ಅಡಿಕ್ಟ್ ಆಗಿಬಿಟ್ಟಿದ್ದೀವಿ ಅಂತ. ನೆಗೆಟಿವ್ ಇರುತ್ತೆ, ಪಾಸಿಟಿವ್ ಇರುತ್ತೆ, ನಾವು ಹೆಂಗೆ ನೋಡ್ತೀವಿ ಹಂಗೆ. ಬಟ್ ನೆನ್ನೆ ಮ್ಯಾಚಲ್ಲಿ ಆ ಹುಡುಗ ಬಂದು ಫಸ್ಟ್ ಬಾಲೇ 6. ಯಾರಿಗೆ? ಶಾರ್ದುಲ್ ಠಾಕೂರ್ಗೆ ಫಸ್ಟ್ ಬಾಲ್ 6 ಫೇಸ್ ಮಾಡಿದ್ದು. ಫಸ್ಟ್ ಬಾಲ್ 6, ಅದಾದಮೇಲೆ ಸಿಂಗಲ್ಲು, ಮತ್ತೆ 3rd ಬಾಲ್ 6, ಮತ್ತು ಒಂದು ಕ್ಯಾಚ್ ಡ್ರಾಪ್ ಆಯ್ತು ಬಿಡಿ, ಅದು ಕಷ್ಟ ಆಯಿತು. ಹಿಂದೆ ಕಷ್ಟ ಏನಿರಲ್ಲ, ಹಿಡಿಬೋದಿತ್ತು, ಅದು 4 ಆಯಿತು. ಅದಾದಮೇಲೆ 20 ಬಾಲ್ 34 ರನ್, ಒಳ್ಳೆ ಸ್ಟ್ರೈಕ್ ರೇಟಲ್ಲಿ. ಅದು ಯಾವ ಮಾರ್ಕ್ರಮ್ ಬೌಲಿಂಗಲ್ಲಿ ಇಲ್ಲಿ ಅದು LBW ಆಯ್ತು. LBW ಅಲ್ಲ, ಪಂತಿಂದ ಔಟ್ ಮಾಡಿದ್ರು ವಿಕೆಟ್ ಇದು ಮಾಡಬೇಕಾದ್ರೆ ಹಿಂದೆ. ನನಗನ್ಸಿದ್ದು ಜೈಸ್ವಾಲ್ ಮೇಲೆ ಕನ್ಸಿಸ್ಟೆಂಟಾಗಿ ಆಡ್ತಿರೋ ಪ್ಲೇಯರ್ ರಾಜಸ್ಥಾನ್ ಯಾರು ಅಂದರೆ ಜೈಸ್ವಾಲ್ ಅಂತಲೇ ಹೇಳಬೇಕು. ಅವರು ಅಷ್ಟು ನೆನ್ನೆ 52 ಬಾಲ್ಗೆ 70. ಬಟ್ ನಾನು ಅದೇ ಹೇಳೋದು, ಎಲ್ಲರೂ ಗೇಮ್ ಯಾವಾಗ ಫಿನಿಷ್ ಮಾಡ್ತಾರೆ ಅವಾಗಲೇ ಅವ್ರ ಮೇಲೆ ಕಂಡುಬೀಳೋದು. ನೀವು ಈ ಥರ KL ರಾಹುಲಿಂದ ಮುಂಚೆ ನಾವು ಪಂಜಾಬಲ್ಲಿದ್ದಾಗ ಎಷ್ಟು ಸರಿ ಇನ್ನಿಂಗ್ಸ್ ನೋಡಿದ್ವಿ. ಈ ಥರ ಚೆನ್ನಾಗಿ ಆಡಿರ್ತಾರೆ, ಲಾಸ್ಟಲ್ಲಿ ಬಂದು ಔಟ್ ಆಗಿಬಿಡ್ತಾರೆ, ಬೇರೆಯವ್ರು ಬಂದು ಫಿನಿಷ್ ಮಾಡೋಕ್ಕಾಗಲ್ಲ ಗೇಮ್ನ. ಆ ಥರ ತುಂಬ ಸರಿ ಸೋತಿದ್ದಾರೆ ಪಂಜಾಬ್ KL ರಾಹುಲ್ ಇದ್ದಾಗ. ಬಟ್ ಅದೇ ಥರನೇ ಆಗಿದ್ದು ನೆನ್ನೆ ಜೈಸ್ವಾಲ್ ಮತ್ತು ಪರಾಗ್ ಆಡಬೇಕಾದ್ರೆ. 18ನೇ ಓವರಲ್ಲಿ ಏನೋ ಬರ್ತಾರೆ ಅನ್ಸುತ್ತೆ ಆವೇಶ್ ಖಾನ್ ಬಂದು ಜೈಸ್ವಾಲ್ನ ಔಟ್ ಮಾಡ್ತಾರೆ. ಅದಾದಮೇಲೆ ಪರಾಗ್ ಇಲ್ದಿರೋ ಶಾಟು ಹೊಡಿಯೋಕೆ ಹೋಗಿ ಅವರು ಔಟ್ ಆಗ್ತಾರೆ. ಪರಾಗು ಆವೇಶ್ ಖಾನ್ ಬೌಲಿಂಗಲ್ಲೇ ಕರೆಕ್ಟ್. ಜೈಸ್ವಾಲು ಇವರು ಆವೇಶ್ ಖಾನ್ ಬೌಲಿಂಗಲ್ಲೇ, ಪರಾಗುನ ಆವೇಶ್ ಖಾನ್ ಬೌಲಿಂಗಲ್ಲಿ ಒಂದೇ ಓವರಲ್ಲಿ ಅನ್ಸುತ್ತೆ ಮೇ ಬಿ. ಗೇಮ್ ಚೇಂಜಿಂಗ್ ಓವರ್ ಅಂತಂದು. ಅದಾದಮೇಲೆ ಇವ್ರು ಬರ್ತಾರೆ, ಶಾರ್ಡಲ್ ಅವರೊಂದು ಓವರ್ ಚೆನ್ನಾಗಿ ಆಗ್ತಾರೆ. 20ನೇ ಓವರಲ್ಲಿ ಜಸ್ಟ್ 9 ರನ್ ಬೇಕಿರುತ್ತೆ. 9 ರನ್ನು 11 ರನ್ ಏನೋ ಎಷ್ಟು ಸಮಥಿಂಗ್ ಎಷ್ಟೋ ಬೇಕಿರುತ್ತೆ. ಹಿಟ್ ಮೇರ್ ಇರ್ತಾರೆ ಕ್ರೀಸಲ್ಲಿ. ಒಂದು 4 ಹೋಗುತ್ತೆ ಒಂದು ಓವರ್. 19ನೇ ಓವರಲ್ಲಿ 4 ಹೋಗುತ್ತೆ. ಪ್ರಿನ್ಸ್ ಯಾದವ್ ಓವರಲ್ಲಿ
ಓಕೆ ಅದೆಲ್ಲ ಆಗಿ 11 ರನ್ ಏನೋ ಬೇಕಿರುತ್ತೆ, 11-9 ರನ್ ಎಷ್ಟೋ ಬೇಕಿರುತ್ತೆ. ಹಿಟ್ಮೈರ್ ಔಟ್ ಆಗ್ತಾರೆ. ಅದು ಯಾವ ಸಕಾಲ ಫೀಲ್ಡಿಂಗ್ ಮಾತ್ರ ಅದೊಂದು ಬಾಲ್ ಏನೋ ಇದಾಗುತ್ತೆ ಅಂದ್ಬಿಟ್ಟು ಚೇಂಜ್ ಮಾಡೋ ಟೈಮಲ್ಲಿ ಫೀಲ್ಡಿಂಗ್ ಫುಲ್ ಸೆಟ್ ಮಾಡ್ಕೊಂಡು ಕರೆಕ್ಟಾಗಿ ನಿಲ್ಸಿರ್ತಾರೆ. ಅವ್ರು ಹಿಂಗೆ ಹೊಡೆಯೋಕೆ ಹೋಗ್ತಾರೆ, ಹಿಂದೆ ಲೆಫ್ಟ್ ಹ್ಯಾಂಡ್ ಅಲ್ವಾ, ಈ ಕಡೆ ಹೊಡೆಯೋಕೆ ಹೋಗ್ತಾರೆ, ಇಲ್ಲಿ ಹೋಗಿ ಕ್ಯಾಚ್ ಹೋಗುತ್ತೆ, ಇವ್ರ ಕೆಲಸ ಶಾರ್ದುಲ್ಗೆ ಕ್ಯಾಚ್ ಹೋಗುತ್ತೆ. ಅಲ್ಲಿ ಮ್ಯಾಚ್ ಟರ್ನ್ ಆಯಿತು ಅಂತಲೇ ಹೇಳಬೇಕು. ಅಂತ ಏನು ಪ್ರೆಷರ್ ಇರಲಿಲ್ಲ. ಹಿಟ್ಮೈರ್ ತುಂಬ ಸರಿ ಫಿನಿಶ್ ಮಾಡಿದ್ರು, ಬಟ್ ನಿನ್ನೆ ಏನಾಯಿತು ಗೊತ್ತಿಲ್ಲ. ಧ್ರುವ್ ಜೂರೆಲ್ಲೂ ಏನಿಲ್ಲ, ಅದಾದ್ಮೇಲೆ ಬಂದು ಶಿವಮ್ ದುಬೆನೂ ಏನಿಲ್ಲ. ಆವೇಶ್ ಖಾನ್ ಪರ್ಫೆಕ್ಟ್ ಯಾರ್ಕರ್ಗಳು ಹಾಕಿ ಕಟ್ಟಾಕ್ಬಿಟ್ರು ಅಂತಲೇ ಹೇಳಬೇಕು ಇವ್ರನ್ನ, ಆರ್ ಬ್ಯಾಟ್ಸ್ಮನ್ನ. ಕೈಯಲ್ಲಿ ಇದ್ದಿದ್ದು ಮ್ಯಾಚು ಗೆಲ್ಲ ಅಂತ ಮ್ಯಾಚು, ಲಾಸ್ಟ್ ಓವರ್ಗೆ 8-9 ರನ್ ಬೇಕಿತ್ತು ಅಷ್ಟೇ. ಅಂಥ ಮ್ಯಾಚ್ನ ಇನ್ನೂ ಅದಕ್ಕೆ 80 ರನ್ ಪಾರ್ಟ್ನರ್ಶಿಪ್ ಏನೋ ಬಂದಿತ್ತು ಫಸ್ಟ್ ವಿಕೆಟ್ ಡೌನ್ನಾಗ. ಅದಕ್ಕಿಂತ ಒಳ್ಳೆ ಬೇಸ್ಮೆಂಟ್ ಏನು ಬೇಕು 180 ಚೇಂಜ್ ಮಾಡಬೇಕಾದ್ರೆ? ನನಗಂತೂ ಅರ್ಥ ಆಗಿಲ್ಲ. ಮ್ಯಾನೇಜ್ಮೆಂಟ್ ಅದು ಏನು ಮಾಡ್ತಿದೆಯೋ ಏನೋ. ರಿಯಾನ್ ಪರಾಗ್ ಕ್ಯಾಪ್ಟನ್ ಆದಾಗ ಒಳ್ಳೆ ಅಂದರೆ ಇಲ್ದಿರೋ ಶಾರ್ಟ್ಸ್ ಎಲ್ಲ ಆಡಕ್ಕೆ ಹೋಗಿ ಈ ಬೇಡದೇ ಇರೋ ರಿಸ್ಕ್ ಎಲ್ಲ ತೊಗೊಂಡು ಅಂಥ ಪ್ರೆಷರ್ ಏನಿರಲಿಲ್ಲ. ರನ್ ರೇಟ್ ಚೆನ್ನಾಗೇ ಹೋಗ್ತಿತ್ತು, ಆ ಬಾಲ್ ಹೊಡಿಲಿಲ್ಲ ಅಂದ್ರೂ ಆಗ್ತಿತ್ತು, ಆಮೇಲೆ ಹೊಡಿಬೋದಿತ್ತು ಅವ್ರಿಗಿರೋ ಕ್ಯಾಪಬಿಲಿಟಿಗೆ. ಹಿಟ್ಮ್ಯಾರ್ ಜೊತೆ ಅವ್ರು ಅಟ್ಲೀಸ್ಟ್ ಸಾಥ್ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು. ನೆನ್ನೆ ನಿತೀಶ್ ರಾಣನೂ ಏನೂ ಕಾಂಟ್ರಿಬ್ಯೂಟ್ ಮಾಡೋಕ್ಕಾಗಿಲ್ಲ. ಇವ್ರದ್ದು ಕನ್ಸರ್ನ್ ಇದೆ ಈ ಸೀಸನ್ ಏನೋ ಅಷ್ಟಕ್ಕಷ್ಟೇ. ಅವರು ಆಕ್ಷನ್ ಟೇಬಲಲ್ಲೇ ಸೋತ್ರು ಇವರು, ಬಟ್ಲರ್ನ ಬಿಟ್ಟರು. ಅಂಥ ವರ್ಲ್ಡ್ ಕ್ಲಾಸ್ ಪ್ಲೇಯರ್ ಬಟ್ಲರ್ T20 ಅಂತ ಬಂದಾಗ. ಮೇ ಬಿ ಅವ್ರು ಇಂಗ್ಲೆಂಡ್ಗೇನೋ ಅಷ್ಟು ಇಂಗ್ಲೆಂಡ್ ನನಗೆ ಗೊತ್ತಿಲ್ಲ ಅಷ್ಟು ಕಾಂಟ್ರಿಬ್ಯೂಟ್ ಮಾಡಿದಾರಲ್ಲ. ಬಟ್ IPL ಅಂತ ಬಂದಾಗ ರಾಜಸ್ಥಾನ್ಗೆ ತುಂಬ ಸರಿ ರಾಜಸ್ಥಾನ ಇದ್ದಾಗಲೇ ಅನ್ಸುತ್ತೆ ಅವ್ರದ್ದು 7 ಸೆಂಚುರೀಸ್ ಬಂದಿರೋದು. ಆ ಥರ ಪ್ಲೇಯರ್ನ ಹೆಂಗೆ ಬಿಡ್ತಾರೆ, ಚಹಲ್ನ ಹೆಂಗೆ ಬಿಡ್ತಾರೆ. ನಾನು ಬೌಲಿಂಗಲ್ಲಿ ಎಲ್ಲರೂ ಇವ್ರದ್ದು ಬ್ಯಾಟಿಂಗ್ ಆಡ್ತಿಲ್ಲ ಅಂತ ಮಾಡ್ಕೋತಾರೆ. ಬಟ್ ಗೇಮ್ ಚೇಂಜಿಂಗ್ ಆಗಿದ್ದು ಎಲ್ಲಿ ಅಂದರೆ ಆ ಸಂದೀಪ್ ಶರ್ಮಾ ಓವರಲ್ಲಿ 27 ರನ್ನೇನೋ ಹೊಡೆಸ್ಕೋತಾರೆ ಲಾಸ್ಟ್ ಓವರಲ್ಲಿ. 4 ಸಿಕ್ಸ್ ಬರುತ್ತೆ, 4 ಸಿಕ್ಸ್ ಏನೋ ಬರುತ್ತೆ ಓವರಲ್ಲಿ. ಇವನು ಅಬ್ದುಲ್ ಸಮದ್ ಹೊಡೆದಿದ್ದು ಅದು ಗೇಮ್ ಚೇಂಜಿಂಗ್ ಅಂತ ಹೇಳ್ಬೇಕು. ಲಾಸ್ಟ್ ಮ್ಯಾಚಲ್ಲೂ ಅಷ್ಟೇ ಸಂದೀಪ್ ಶರ್ಮಾ ಹೊಡೆಸ್ಕೊಂಡಿರೋದಕ್ಕೆ ಆ ಥರ. ಇಲ್ಲ ಅಂದಿದ್ರೆ ಅಟ್ಲೀಸ್ಟ್ ಒಂದು 10-15 ರನ್ ಬಿಟ್ಕೊಟ್ಟಿದ್ರು ಆಗಿರೋದು. 4 ಸಿಕ್ಸ್ ಅಂತ. ಇವ್ರದ್ದು ಏನೋ ಪ್ರಾಬ್ಲಮ್ ಇದೆ ಸಂದೀಪ್ ಶರ್ಮಾದು. ನೋಡಬೇಕು ಮ್ಯಾನೇಜ್ಮೆಂಟು. ಎಲ್ಲರೂ ಅನ್ಕೋತಿದ್ದಾರೆ ಸಂದೀಪ್ ಶರ್ಮಾ ಚೆನ್ನಾಗಿ ಮಾಡ್ತಿದ್ದಾರೆ. ನಾನು ಮೊನ್ನೆ ಇಲ್ಲೇ ಕೇಳ್ತಿದ್ದೆ, ಯಾರೋ ಕಮೆಂಟಲ್ಲಿ ಏನೋ ಹಾಕಿದ್ರು, ಸಂದೀಪ್ ಶರ್ಮಾ ಬರೀ ಕೊಹ್ಲಿ ಮತ್ತು ಧೋನಿಗೆ ಬೌಲಿಂಗ್ ಮಾಡೋಕ್ಕೆ ಬಿಟ್ಟದ ಅಂತ. ಬೇರೆಯವ್ರ ಮೇಲೆ ಹಂಗೆ ನಾಯಿ ಹೊಡೆದಾಗ ಮಾಡಿಸ್ಕೋತಾರೆ. ಇವ್ರ ಮೇಲೆ ಮಾತ್ರ ಲಾಸ್ಟ್ ಮ್ಯಾಚಲ್ಲಿ ಹೋದ್ರೆ ಸಂದೀಪ್ ಶರ್ಮಾ ಬ್ರೇಕ್ ಥ್ರೂ ಆಲ್ಮೋಸ್ಟ್ ಕ್ಯಾಚ್ ಹಿಡಿದಿದ್ರೆ ಔಟ್ ಆಗಿಬಿಟ್ರು ಅವ್ರು. ಕೊಹ್ಲಿ ಚಾನ್ಸ್ ಕ್ರಿಯೇಟ್ ಮಾಡಿದರು, ಬಟ್ ಅದನ್ನ ಫುಲ್ ಇದು ಮಾಡೋಕ್ಕಾಗಿಲ್ಲ. ಅವ್ರು ಫೀಲ್ಡಿಂಗ್ ಅಷ್ಟು ಚೆನ್ನಾಗಿರಲಿಲ್ಲ ಆ ಮ್ಯಾಚಲ್ಲಿ RRದು. ಬಟ್ ನೆನ್ನೆ ಗೆಲ್ಲೋ ಮ್ಯಾಚ್ನ ಕೈಯಾರೆ ಕಳ್ಕೊಂಡ್ರು ಅಂತ ಅನಿಸುತ್ತೆ ನನಗೆ. ಇನ್ನು ನೆಕ್ಸ್ಟ್ ಅಷ್ಟೇ, ಇನ್ನು 8 ಮ್ಯಾಚಲ್ಲಿ 2 ಮ್ಯಾಚ್ ಗೆದ್ದಿದ್ದಾರೆ, ಇನ್ನು 6 ಮ್ಯಾಚ್ ಏನೋ ಇದೆ. 6 ಗೆಲ್ಲಬೇಕು, ಪ್ಲೇ ಆಫಿಗೆ ಬರಬೇಕು ಅಂದರೆ. ಬಟ್ ಈ ಲೈನಪ್ ಇಟ್ಕೊಂಡು ಈ ಥರ ಇಟ್ಕೊಂಡು ಗೆಲ್ಲೋದು ತುಂಬ ಕಷ್ಟ ಇದೆ. ಹೇಳೋಕ್ಕಾಗಲ್ಲ, ಕ್ರಿಕೆಟಲ್ಲಿ ಏನು ಬೇಕಾದ್ರೂ ಆಡ್ಬೋದು. ಬಟ್ ಯಾರಿಗೆ ಗೊತ್ತು, ಇರೋವರೇ ಚೆನ್ನಾಗಿ ಆಡ್ಬೋದೇನೋ ಗೊತ್ತಿಲ್ಲ. ನೋಡೋಣ ಏನಾಗುತ್ತೆ ಅಂತ. ಇಲ್ಲಿವರೆಗೂ ನೋಡಿರೋರು ಇದ್ದರೆ ಒಂದು ಹಾರ್ಟ್ ಹಾಕಿ ಕಮೆಂಟಲ್ಲಿ ಮೆನ್ಷನ್ ಮಾಡಿ, ಅವಾಗ ನನಗೆ ಗೊತ್ತಾಗುತ್ತೆ ನೋಡಿದ್ದೀರಾ ಅಂತ. ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವೀಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ. ಲೈಕ್ ಏನಕ್ಕೆ ಅಂದರೆ ನ್ಯೂ ಆಡಿಯನ್ಸ್ಗೆ ವೀಡಿಯೋ ರೀಚ್ ಆಗುತ್ತೆ, ನಿಮ್ಮಿಂದ ಹೆಲ್ಪ್ ಆಗುತ್ತೆ. ಒಂದು ಲೈಕ್ ತಾನೇ ಒತ್ತಿ, ಏನಾಗಲ್ಲ, ಫ್ರೀ ತಾನೇ. ಸಬ್ಸ್ಕ್ರೈಬ್ ಅಷ್ಟೇ ತಾನೇ, ಫ್ರೀ ತಾನೇ ಒತ್ತಿ. ಹೆಂಗಿದ್ರು ವೀಡಿಯೋ ಇಷ್ಟ ಆದರೆ ತಾನೇ ನೋಡ್ತೀರಾ, ಇಲ್ಲಾಂದರೆ ನೋಡಲ್ಲ, ನಂಗೆ ಗೊತ್ತು. ಬಟ್ ಎಲ್ಲರಿಗೂ ಇಷ್ಟ ಆಗೋ ಥರ ಮಾತಾಡ್ತಿದ್ದೀನಿ ಅಂತ ಅನ್ಕೋತಿದ್ದೀನಿ. ಚೆನ್ನಾಗಿ ವ್ಯೂಸ್ ಬರ್ತಿದೆ, ಹಿಂಗೆ ಬೆಳೆಸ್ತಾ ಇರಿ ಅಂತ ಕೇಳ್ಕೊಳ್ತಾ, ಥ್ಯಾಂಕ್ ಯು ಸೋ ಮಚ್. ಟಾಟಾ, ಬಾಯ್ ಬಾಯ್.